ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಈಸ್ ಅಂದರೆ ಐ ಶುಡ್ ಅಪ್ರಿಷಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ತೊಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು. ಆ್ಯಂಡ್ ನೀವು ಇದನ್ನ ಈ ಥರದೊಂದು ಕಥೆ ಮಾಡ್ಕೊಡೋದು ನಮ್ಮ ಡೈರೆಕ್ಟರ್ ಪವನ್ ಭಟ್. ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ. ನಾವು ಅಂದರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರುತ್ತೆ. ಅಂದರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟಾಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗತ್ತೆ, ಹತಾಶೆ ಆಗುತ್ತೆ. ಬಟ್ ಈ ಥರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮಗೆ ಅದರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದ್ದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ಥರದ ಇನ್ಸಿಡೆಂಟ್ಗಳು ಆಗದೆ ಇರಲಿ, ಸಂಭವಿಸದೇ ಇರಲಿ ಅಂತ. ಸೊ ಈ ಥರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ, ಐ ಥಿಂಕ್ ಎಲ್ಲರಿಗೂ ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮಗೆ ಹೆಂಡತಿಯರಾಗಲಿ, ಅಕ್ಕ ತಂಗಿಯರಾಗಲಿ, ಮಕ್ಕಳು, ಹೆಣ್ಮಕ್ಳು ಇರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ಥರದ ಇನ್ಸಿಡೆಂಟ್ಗಳು ಆಗಬಾರ್ದು, ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟಾಗಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ ಐ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್. ಅದನ್ನ ಹೊರತುಪಡಿಸಿ ಅಂದರೆ ಅರ್ಚನಾ ಆಗಿಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ಐ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನಿಮಾ, ಹಳೆಯ ಇಂಗ್ಲೀಷ್ ಸಿನಿಮಾ, ಅದು ಯಾವ ಲೆವೆಲ್ಗೆ ಅದರಲ್ಲಿ ಆ್ಯಕ್ಟಿಂಗ್ ಹೇಗಿದೆ ಅಂತಂದರೆ ಈ ಥರದ್ದು ಅಂದರೆ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಆ ಥರದೊಂದು ಪಾತ್ರ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಐ ಥಿಂಕ್ ನನಗೆ ಕನ್ನಡದ ಮಟ್ಟದಲ್ಲಿ ಯುದ್ಧಕಾಂಡದಲ್ಲಿ ಆ ಥರದ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ. ನೀವು ನೋಡಿದಿರಲ್ಲ ಸಿನಿಮಾ? ನೀವು ನೋಡಿದ್ದೀರಾ? ಓಕೆ ನೋಡಿಲ್ಲ, ನೀವು ನೋಡ್ಬೇಕು ಆ್ಯಕ್ಚುಲಿ. ಹಾಂ, ಸೊ ನನಗೆ ಆ್ಯಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅದು ಭಾಳ ಸ್ಯಾಟಿಸ್ಫೈ ಮಾಡ್ತು. ಅಂದರೆ ವೈ ನಾಟ್ ಆ ಥರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ, ಅದಕ್ಕೆ ಹತ್ತಿರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಯಾವ ಇನ್ಸಿಡೆಂಟು? ಸೊ ಸಾರಿ, ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ, ಒಬ್ಬ ಸಾಮಾನ್ಯ ಮಹಿಳೆ. ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ, ಆಗಬಾರ್ದೇ ಇರೋವಂಥದ್ದು. ಸೊ ಅದಾದಾಗ ಅವಳ ಲೈಫಲ್ಲಿ ಆಗುವಂಥ ಗ್ರಾಫ್ ಚೇಂಜ್, ಏರುಪೇರುಗಳು ಏನಾಗುತ್ತೆ, ಅದರಿಂದ ಸಿನಿಮಾ ಒಂದು ಬೇರೆ ಅಂದರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲ್ಮ್. ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಕಾನೂನನ್ನ ತನ್ನ ಕೈಗೆ ತಗೊಳ್ತಾರೆ. ಅದರಿಂದ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಆಕೆನ ವಿಕ್ಟಿಮ್ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಫ್ಯಾಮಿಲಿಯಲ್ಲಿ ಸರ್.